ಇನ್ನು ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಆರೋಗ್ಯ ಇಲಾಖೆ ಕೂಡ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದೆ. ಈ ಕುರಿತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನಮ್ಮ ಜಯದೇವ ನಿರ್ದೇಶಕರು ಏನು ನಾವು ಹಿಂದೆ ಮುಖ್ಯಮಂತ್ರಿ ಅವರೇ ಕೋವಿಡ್ ಇಂದ ಆಗ್ತಾ ಇರತಕ್ಕಂತ ಪ್ರಕರಣಗಳ ಬಗ್ಗೆ ಪ್ರಕ್ರಿಯೆಗಳ ಬಗ್ಗೆ ಒಂದು ಸಮಿತಿಯನ್ನ ಮಾಡಿ ಅದರ ಬಗ್ಗೆ ವಿಚಾರಣೆ ಮಾಡಿ ಅಂತ ಹೇಳಿದರು. ಅದಕ್ಕೆ ಒಂದು ಸಮಿತಿಯನ್ನ ಜಯದೇವ ನಿರ್ದೇಶಕರ ಒಂದು ನೇತೃತ್ವದಲ್ಲಿ ಒಂದು 10 ಜನರ ಒಂದು ಸಮಿತಿಯನ್ನು ಮಾಡಿದ್ದು. ಸೊ ಈಗ ನಾವೇನು ಮಾಡಿದ್ದೀವಿ, ಅದು ದೊಡ್ಡ ವಿಷಯ. ಯಾಕಂತ ಹೇಳಿದ್ರೆ ಭಾಳಷ್ಟು ಸಂಶೋಧನೆ ಬೇಕಾಗ್ತದೆ ಮತ್ತು ಭಾಳಷ್ಟು ವಿಷಯಗಳು ತಿಳ್ಕೊಳ್ಬೇಕಾಗ್ತದೆ. ಅದು ಕೇವಲ ರಾಜ್ಯದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಅವರು ಕೇಂದ್ರದಲ್ಲೂ ಇದನ್ನು ಮಾಡಬೇಕಾಗ್ತದೆ. ನನ್ನ ಪ್ರಕಾರ ಇವ್ರಿಗೆ ಎಲ್ಲೋ ಒಂದು ಕಡೆ ಇದ್ದಾರೆ, ದಿಢೀರಾಗಿ ಹೃದಯಾಘಾತ ಆಗಿ ತೀರೋಗಿದ್ದಾರೆ. ಸೊ ನಾವು ನೋಡಬೇಕಾಗಿರೋದಿಲ್ಲಿ ಅವರ ಒಂದು ವಯಸ್ಸು, ಇನ್ನೊಂದು ಅವರ ಏನು ಹಿಸ್ಟ್ರಿ, ಮೆಡಿಕಲ್ ಹಿಸ್ಟ್ರಿ, ಇನ್ನೊಂದು ಅವ್ರ ಹೃದಯಾಘಾತ ಆಗಿದ ತಕ್ಷಣ ತೀರೋದ್ರ ಅಥವಾ ಸ್ವಲ್ಪ ಸಮಯ ಇತ್ತಾ, ಆಸ್ಪತ್ರೆಗೆ ಹೋದ್ರ, ಅಲ್ಲಿ ತೀರೋದ್ರ, ಏನಾಯಿತು ಅಂತ. ಸೊ ಇದೆಲ್ಲ ಮತ್ತು ಬೇರೆ ಬೇರೆ ಅಂಶಗಳನ್ನೆಲ್ಲ ನೋಡಬೇಕಾಗ್ತದೆ. ಸೊ ಮತ್ತು ಇದು ಹಾಸನಲ್ಲಿ ಆಗಿರುವಂಥದ್ದು ಅಂತ ಹೇಳ್ತಾ ಇರುವಂಥ, ಅಂದರೆ ಹಾಸನಿನ ಜನ, ಕೆಲವರು ಬೆಂಗಳೂರಲ್ಲಿ ಆಗಿರೋರು ಕೂಡ ಹಾಸನ್ನವರು ಅಲ್ವಾ, ಮೂಲ ಹಾಸನ್ನವರು. ಸೊ ಹಾಸನ್ಗೆ ಏನಾದರೂ ಇದಕ್ಕೆ ಏನು ಸಂಬಂಧ ಅಂತ ನಮಗಿನ್ನೂ ಗೊತ್ತಾಗ್ತಾ ಇಲ್ಲ, ಆಯಿತಾ. ಅದನ್ನು ನಾವು ಸಂಶೋಧನೆ ಆಗಬೇಕಾಗ್ತದೆ. ಬೇರೆ ಕಡೆ ಎಲ್ಲ ಹೇಗಿದೆ, ಎಷ್ಟು ಜನ ಯುವಕರಿಗೆ ಇದು ಬರ್ತಾ ಇದೆ, ಈ ರೇಷಿಯೋ ತೊಗೊಂಡ್ರೆ ಹೃದಯಾಘಾತ ಆಗುವಂಥದ್ರಲ್ಲಿ ಎಷ್ಟು ಜನರಿಗೆ 50 ಮೇಲಿದ್ದಾರೆ, ಎಷ್ಟು ಜನರು 50 ಒಳಗಡೆ ಇದ್ದಾರೆ, ಎಷ್ಟು ಜನ 20ರಿಂದ 30 ಇದ್ದಾರೆ, ಅದು ಎಲ್ಲ ಡೇಟಾವನ್ನು ಸಂಗ್ರಹಣೆ ಮಾಡಿ ಇದೇನಾದರೂ ಅಬ್ನಾರ್ಮಲ್ ಇದೆಯಾ ಇಲ್ವಾ ಇದೆಲ್ಲ ನೋಡಬೇಕಾಗ್ತದೆ. ಅದು ತಜ್ಞ ಸಮಿತಿಯವರು ನೋಡ್ಬಿಟ್ಟು ತಿಳಿಸ್ತಾರೆ. ಇವ್ರಿಗೆ ಎಲ್ಲೊಂದು ಕಡೆ ಇದ್ದಾರೆ. ಇದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತು. ಹೃದಯಾಘಾತ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಅದರಲ್ಲೂ ಕೂಡ ಹಾಸನದ ವಿಚಾರದಲ್ಲಿ ಯಾಕೆ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡಬೇಕಿದೆ, ಕಾರಣಗಳನ್ನು ಪತ್ತೆ ಹಚ್ಚಬೇಕಿದೆ ಅನ್ನೋದ್ರ ಬಗ್ಗೆ ಅವರು ಮಾತನಾಡಿದರು.